ಮತ್ತೊಂದು ಕಡೆ ಈ ಒಳ ಮೀಸಲಾತಿ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಇವತ್ತು ಒಳ ಮೀಸಲಾತಿಯ ಸಂಬಂಧ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ ಬೆಳಗ್ಗೆ 11 ಗಂಟೆಗೆ. ಒಳ ಮೀಸಲಾತಿ ಅನ್ನುವಂಥ ವಿಚಾರ ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ. ನುಂಗಕ್ಕೂ ಆಗ್ತಾ ಇಲ್ಲ, ಉಗುಳಕ್ಕೂ ಆಗ್ತಾ ಇಲ್ಲ ಅಂತ. ಬೆಳಗ್ಗೆ 11 ಗಂಟೆಗೆ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ವಿಧಾನಸೌಧದಲ್ಲಿ ಸಿಎಂಗೆ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಂದ ಸಿದ್ಧವಾಗಿದೆ ಈ ವರದಿ. ಒಳ ಮೀಸಲಾತಿ ವರದಿ ಜಾರಿಗೆ ಸರ್ಕಾರದ ಮೇಲೆ ಒತ್ತಡವೂ ಕೂಡ ಹೆಚ್ಚಾಗ್ತಾ ಇದೆ. ಒಳ ಮೀಸಲಾತಿ ವರದಿಯ ಬಗ್ಗೆ ಕೆಲ ಸಮುದಾಯದ ನಡುವೆ ತಿಕ್ಕಾಟ ಕೂಡ ಶುರುವಾಗಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಇದನ್ನ ಹೇಗೆ ಜಾರಿ ಮಾಡ್ತಾರೆ ಹೀಗನ್ನುವಂತಹ ಕುತೂಹಲ ನಿಜಕ್ಕೂ ಈಗ ರಾಜಕೀಯ ವಲಯದಲ್ಲಿ ನಾನಾ ರೀತಿಯ ಚರ್ಚೆಗೆ ಕಾರಣವಾಗ್ತಾ ಇದೆ. ಹೇಳಿದಲ್ಲ, ಒಳ ಮೀಸಲಾತಿ ಅನ್ನೋದು ಬಿಸಿ ತುಪ್ಪವಾಗಿದೆ. ಏನೋ ನುಂಗಕ್ಕೂ ಆಗ್ತಾ ಇಲ್ಲ, ಉಗುಳಕ್ಕೂ ಆಗ್ತಾ ಇಲ್ಲ. ವರದಿ ಕೂಡ ಸಿದ್ಧ ಆಗಿದೆ ಈಗ. ಸೊ ವರದಿ ಸಿದ್ಧ ಆಗಿರೋದ್ರಿಂದ ಇದನ್ನು ಜಾರಿ ಮಾಡ್ತಾರಾ? ಹೇಗೆ ಜಾರಿ ಮಾಡಲಿಲ್ಲ ಅಂದ್ರೂ ತೊಂದರೆ ಆಗುತ್ತೆ, ಜಾರಿ ಮಾಡಿದ್ರೂ ಏನಾದರೂ ಒಂದು ಎಫೆಕ್ಟ್ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಒಳ ಮೀಸಲಾತಿ ಈಗ ವರದಿ ಸಿದ್ಧ ಆಗಿದೆ, ಕೈ ಸೇರುತ್ತೆ, ಸಿದ್ದರಾಮಯ್ಯನವರ ಕೈ ಸೇರುತ್ತೆ. ಇದು ಜಾರಿ ಆಗುತ್ತಾ ಅಥವಾ ಇಲ್ವಾ ಅಂತ. ಜಾರಿ ಆದರೂ ಒಂದು ಸಮಸ್ಯೆ, ಜಾರಿ ಆಗಲಿಲ್ಲ ಅಂದ್ರೂ ಒಂದು ಸಮಸ್ಯೆ. ಹಾಗಾಗಿ ಏನು ಮಾಡ್ತಾರೆ ಈ ವರದಿಯ ಕೈ ಸೇರಿದ ನಂತರ ಅನ್ನುವಂಥ ಕುತೂಹಲ. ನಿಜ ಶರತ್, ಯಾಕಂತಂದ್ರೆ ಹಿಂದೆ ಒಳ ಮೀಸಲಾತಿ ಜಾರಿ ಸಂಬಂಧಪಟ್ಟಂತೆ ಸದಾಶಿವ ಆಯೋಗದ ವರದಿ ಕೊಟ್ಟಿತ್ತು. ಸದಾಶಿವ ಆಯೋಗ ವರದಿ ಜಾರಿ ಮಾಡಬೇಕಾದ್ರೆ ಬಿಜೆಪಿ ನಿರ್ಲಕ್ಷ್ಯ ಮಾಡಿತ್ತು. ಅದಾದ ಬಳಿಕ ವರದಿ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಬಿಜೆಪಿಯಿಂದ ಸಾಧ್ಯ ಆಗಿಲ್ಲ. ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಹಿಂದೆ ಸಮಾವೇಶ ಮಾಡಿ, ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿ, ನಾವು ಒಳ ಮೀಸಲಾತಿಯನ್ನ ಜಾರಿ ಮಾಡೇ ಮಾಡ್ತೇವೆ ಅಂತೇಳಿ ಸ್ಪಷ್ಟವಾಗಿ ಕಾಂಗ್ರೆಸ್ ಹೇಳುತ್ತೆ. ಅದಾದ ಬಳಿಕ ಈಗ ಕಾಂಗ್ರೆಸ್ ಕೂಡ ಇಕ್ಕಟ್ಟಿನಲ್ಲಿದೆ. ಯಾಕಂತ ಹೇಳಿದ್ರೆ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕಾದ ಇಕ್ಕಟ್ಟಿನಲ್ಲಿದೆ. ಈ ವರದಿ ಜಾರಿ ಮಾಡ್ಲಿಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿರೋಧಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಒಂದಿಷ್ಟು ಡಾಟಾಗಳನ್ನ ಕಲೆಕ್ಟ್ ಮಾಡಬೇಕು ಅಂತೇಳಿ ನಾಗಮೋಹನ್ ದಾಸ್ ಅವರಿಗೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಒಂದು ಸಮಿತಿ ಮಾಡಿ ಇಲ್ಲಿ ಯಾವ ರೀತಿಯಾಗಿ ಮಾಡಬಹುದು ಅಂತೇಳಿ ಒಳ ಮೀಸಲಾತಿ ಸಂಬಂಧಪಟ್ಟಂತ ಒಂದು ವರದಿಯನ್ನು ಕೊಡಿ ಅಂತೇಳಿ ಹೇಳಿದೆ. ಅದೇ ರೀತಿಯಾಗಿ ಇವತ್ತು ಅವರು 11 ಗಂಟೆಗೆ ವಿಧಾನಸೌಧದಲ್ಲಿ ಈ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ವರದಿ ಸಲ್ಲಿಕೆ ಮಾಡಿದಾಗ ಸಿಎಂ ಏನ್ ಮಾಡ್ತಾರೆ ಅನ್ನೋದೇ ಬಹುಮುಖ್ಯವಾಗಿತ್ತು ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಬಡ್ತಿ ಎಲ್ಲವೂ ಕೂಡ ತಡೆ ಹಿಡಿಯಲಾಗಿದೆ. ಒಳ ಮೀಸಲಾತಿ ಒಳಪಟ್ಟೆ ನಾವು ಈಗ ಆ ಬಡ್ತಿ ಎಲ್ಲವೂ ಕೂಡ ಕೊಡ್ತೇವೆ. ಹೀಗಾಗಿ ಅದಕ್ಕೋಸ್ಕರ ಅಲ್ಲಿವರೆಗೆ ಒಂದು ಬಡ್ತಿ ಎಲ್ಲವೂ ಕೂಡ ಮುಂಬಡ್ತಿ ಎಲ್ಲವೂ ಕೂಡ ತಡೆ ಹಿಡಿಯಲಾಗುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಒಂದು ವರದಿಯನ್ನು ಕೊಟ್ಟ 25 ದಿನಗಳಲ್ಲಿ ನಾವು ಇದನ್ನ ಜಾರಿ ಮಾಡ್ತೇವೆ. ಈ ಮೂಲಕವಾಗಿ SC/ST ಯಲ್ಲೂ ಕೂಡ ಒಂದಿಷ್ಟು ಅಸಮಾನತೆಗೆ, ಯಾಕಂದ್ರೆ ನಾವೀಗ ಓವರ್ ಆಲ್ ಕ್ಯಾಟಗರೈಸ್ ಮಾಡೋದಾದ್ರೆ SC ಅಂತ ಹೇಳಿ ಮಾಡಿಬಿಡ್ತೇವೆ. SC ಯಲ್ಲೂ ಕೂಡ ಒಂದಿಷ್ಟು ಸಮುದಾಯಗಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಒಂದಿಷ್ಟು SC ಯಲ್ಲಿ ಇರ್ತಕ್ಕಂಥ ಪ್ರಬಲ ಸಮುದಾಯಗಳೇ ಅಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾವೆ. ಮತ್ತೊಂದಿಷ್ಟು ದುರ್ಬಲ ಸಮುದಾಯಗಳು, ಕಡಿಮೆ ಸಂಖ್ಯೆ ಇರತಕ್ಕಂಥ ಸಮುದಾಯಗಳಿಗೆ ಅತಿ ಹೆಚ್ಚು ಅಧಿಕಾರಗಳು ಸಿಗ್ತಾ ಇಲ್ಲ. ಈ ಅಧಿಕಾರ ಕೊಡಿಸುವಂತ ಪ್ರಯತ್ನವೇ ಒಳ ಮೀಸಲಾತಿ. ಹೀಗಾಗಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಸಮಗ್ರವಾಗಿ ಅಧ್ಯಯನ ಮಾಡಿ ಯಾವ ರೀತಿಯಾಗಿ ಮಾಡಬಹುದು ಅಂತೇಳಿ ನಾಗಮೋಹನ್ ದಾಸ್ ಅವರು ಅಧ್ಯಯನ ಮಾಡಿ ವರದಿಯನ್ನು ಕೊಡ್ತಾರೆ. ಈ ವರದಿಯನ್ನು ಇಂಪ್ಲಿಮೆಂಟ್ ಮಾಡಿ ಸರ್ಕಾರಕ್ಕೂ ಕೂಡ ಬಿಸಿತುಪ್ಪ ಅಂತೇಳಿ ವ್ಯಾಖ್ಯಾನ ಮಾಡಬಹುದು. ಕಾರಣ ಎಷ್ಟು, ಯಾಕೆ ಬಿಸಿತುಪ್ಪ ಅಂತ ಹೇಳಿದ್ರೆ ನಾಗಮೋಹನ್ ದಾಸ್ ಅವರ ವರದಿ ಏನಿತ್ತು ಆ ವರದಿ ಸಂಬಂಧಪಟ್ಟಂತೆ ಈಗ ಬೇರೆ ಬೇರೆ ಸಮುದಾಯ, ಯಾಕಂತೇಳಿ ಎಡಗೈಗೆ ಹೆಚ್ಚು ಕೊಟ್ಟರೆ ಬಲಗೈಗೆ ವಿರೋಧ ಆಗುತ್ತೆ, ಬಲಗೈಗೆ ಹೆಚ್ಚು ಕೊಟ್ಟರೆ ಎಡಗೈಗೆ ವಿರೋಧ ಆಗುತ್ತೆ. ಹೀಗಾಗಿ ಒಂದಿಷ್ಟು ಗೊಂದಲ ಸರ್ಕಾರಕ್ಕೂ ಇದೆ. ಸರ್ಕಾರ ಹೇಗೆ ಜಾರಿ ಮಾಡುತ್ತೆ ಅನ್ನೋದು ಈಗ ಕುತೂಹಲದ ವಿಚಾರ. ಶರತ್. ಎಸ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್.